ಹಾಲೆಲೂಯ, ಹಾಲೆಲೂಯ. ಇದೊಂದೊಳ್ಳೆ ಸಂತೋಷದ ಒಂದು ಸಮಯ. ಬೈಬಲ್ನಲ್ಲಿ ಕೆಲವೊಂದು ವಚನಗಳನ್ನು ನಾವು ನೋಡಿಕೊಂಡು ಮುಂದಿನ ಕಾರ್ಯಗಳಿಗೆ ನಾವು ಹೋಗ್ಲಿಕ್ಕಿದ್ದೇವೆ. ಇಲ್ಲಿ ದಾವೀದ್ ಎಂಬ ಒಬ್ಬ ರಾಜ ಕೀರ್ತನೆಯನ್ನ 71ನೇ ಕೀರ್ತನೆ 6ನೇ ಅಧ್ಯಾಯ ವಚನದಲ್ಲಿ ಅವನು ಈ ರೀತಿಯಾಗಿ ಬರೀತಾನೆ: ನಾನು ಹುಟ್ಟಿದ ದಿನದಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ, ತಾಯಿ ಎತ್ತ ದಿನದಿಂದ ನನ್ನ ಉದ್ಧಾರಕನು ನೀನೆ. ನಾನು ಯಾವಾಗಲೂ ಹಿಗ್ಗುತ್ತಿರುವುದು ನಿನ್ನಲ್ಲಿಯೇ. ದೇವರನ್ನು ಆತುಕೊಂಡಂತ ಭಕ್ತನಾದ ದಾವೀದ್ ಒಬ್ಬ ರಾಜ, ಅವನು ದೇವರನ್ನ ಕುರಿತು ಮಾತನಾಡ್ತಾ ಇದ್ದಾನೆ. ದೇವರೇ, ನಾನು ಹುಟ್ಟಿದ ದಿನದಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ, ತಾಯಿ ಎತ್ತ ದಿನದಿಂದ ನನ್ನ ಉದ್ಧಾರಕನು ನೀನೇ. ಸತ್ಯವೇದ ಹೇಳ್ತದೆ, ದೇವರು ಒಳ್ಳೆಯವನು, ತನ್ನ ಮಕ್ಕಳಿಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾನಂತೆ. ಸತ್ಯವೇದ ಅಂದ್ರೆ ಬೈಬಲ್. ಬೈಬಲ್ ಹೇಳುತ್ತೆ, ಯೇಸು ಕ್ರಿಸ್ತನು ಒಳ್ಳೆಯವನೇ, ತನ್ನ ನಂಬಿದ ಮಕ್ಕಳಿಗೆ ಅವನು ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತಾನಂತೆ. ಅದೇ ರೀತಿಯಾಗಿ ಭಕ್ತನಾದ ದಾವೀದ್ ಅವನು ಬರೀತಾ ಇದ್ದಾನೆ, ನಾನು ಹುಟ್ಟಿದ ದಿನದಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ, ತಾಯಿ ಎತ್ತ ದಿನದಿಂದ ನನ್ನ ಉದ್ಧಾರಕನು ನೀನೇ. ನಾನು ಯಾವಾಗಲೂ ಹಿಗ್ಗುತ್ತಿರುವುದು ನಿನ್ನಲ್ಲಿಯೇ. ಈ ಒಂದು ಸುಂದರವಾದ ಈ ಒಂದು ಸಂಜೆ ವೇಳೆಯಲ್ಲಿ ಈ ಮಗುವನ್ನ ದೇವರು ಆಶೀರ್ವದಿಸಬೇಕು ಅಂತಾನೆ ಆ ತಂದೆ ತಾಯಿಯ ಆ ಕುಟುಂಬಸ್ಥರ ಒಂದು ಆಲೋಚನೆ. ಅದರ ನಿಮಿತ್ತವಾಗಿ ಈ ಫಂಕ್ಷನ್ ಅನ್ನು ಈ ಕುಟುಂಬದವರು ಇಟ್ಟುಕೊಂಡಿರುವಂತ ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳ್ತದೆ, ಮೊದಲು ಯಾರು ದೇವರನ್ನ ನೋಡ್ತಾರೋ, ದೇವರ ಬಳಿಗೆ ಬರ್ತಾರೋ, ದೇವರನ್ನ ಕೇಳಿಕೊಳ್ತಾರೋ, ದೇವರ ಮೇಲೆ ನಂಬಿಕೆ ಇಡ್ತಾರೋ, ದೇವರೇ ಈ ಮಗುವನ್ನ ಕೊಟ್ಟಿದ್ದಕ್ಕೆ ನಿನಗೆ ಸ್ತೋತ್ರ, ವರ್ಷ 365 ದಿನ ಈ ಮಗುಗೆ ನೀನು ಆರೋಗ್ಯ ಕೊಟ್ಟಿದ್ಯಾ, ಈ ಮಗುಗೆ ಬಲ ಕೊಟ್ಟಿದ್ಯಾ, ಈ ಮಗುಗೆ ಚೈತನ್ಯ ಕೊಟ್ಟಿದ್ಯಾ, ಈ ಮಗುಗೆ ಲವಲವಿಕೆ ಕೊಟ್ಟಿದ್ಯಾ, ಎಲ್ಲಾ ಸಂದರ್ಭದಲ್ಲಿ ಈ ಮಗುವನ್ನ ಕಣ್ಗೊಂಬೆಯಾಗಿ ನೀನು ಕಾಪಾಡ್ಕೊಂಡು ಬಂದಲ್ಲ ದೇವರೇ. ಅದೇ ಪ್ರಕಾರವಾಗಿ ತಾಯಿ ಎತ್ತ ದಿನದಿಂದ ಇವತ್ತಿನವರೆಗೂ ನಾವು ಮಗುವನ್ನ ನೀನು ಪೋಷಿಸಿ ಬೆಳೆಸಿ ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ. 2ನೇ ವರ್ಷಕ್ಕೆ ಕಾಲಿಡುವಂತ ಈ ಮಗುವನ್ನ ತಿರ್ಗಾ ದಂಪತಿಗಳು ಆ ಕುಟುಂಬಸ್ಥರು ದೇವರ ಕೈಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಒಂದು ನಂಬಿಕೆಯೊಂದಿಗೆ, ಒಂದು ನಿರೀಕ್ಷೆಯೊಂದಿಗೆ, ಒಂದು ವಿಶ್ವಾಸದೊಂದಿಗೆ. ಭಕ್ತರ ಕೆಲಸ, ಪ್ರತಿ ಕಾರ್ಯದಲ್ಲೂ ದೇವರು ನನಗೆ ಸಹಾಯ ಮಾಡಬೇಕು, ಪ್ರತಿ ಕಾರ್ಯದಲ್ಲೂ ದೇವರು ನನ್ನ ಜೊತೆಯಲ್ಲಿ ಇರಬೇಕು. ಪ್ರಿಯ ಸಹೋದರ ಸಹೋದರಿಗೆ, ಬೈಬಲ್ ಹೇಳುತ್ತೆ, ನಾವು ಬದುಕಿ ಉಳಿದಿರೋದೇ ದೇವರ ಕೃಪೆ. ಆದ ಕಾರಣ ಇವತ್ತು ಈ ಮಗು 2ನೇ ವರ್ಷದಲ್ಲಿ ಬೆಳಿಬೇಕು ಅನ್ನೋದಾದ್ರೆ ನಮ್ಮ ಬಲ ಪರಾಕ್ರಮದಿಂದ ನಾವು ಬೆಳೆಸಕ್ಕಾಗಲ್ಲ, ನಮ್ಮ ಜ್ಞಾನದಿಂದ ಬೆಳೆಸಕ್ಕಾಗಲ್ಲ, ನಮ್ಮ ಬುದ್ಧಿಯಿಂದ ನಾವು ಬೆಳೆಸಕ್ಕಾಗಲ್ಲ. ಯಾಕಂದ್ರೆ ಅಬ್ರಾಹಂ ಎಂಬ ಭಕ್ತನಿಗೆ ದೇವರು 75ನೇ ವರ್ಷದಲ್ಲಿ ಮಗುವನ್ನ ಕೊಟ್ಟಾಗ ಆ ಮಗುವಿನ ಹೆಸರನ್ನ ದೇವರು ಹೇಳ್ತಾರೆ, ನಿನಗೆ ಕೊಡುವಂತ ಮಗುಗೆ ನೀನು ಈಸಾಕ್ ಅಂತ ಹೆಸರಿಡಬೇಕು. ಕಾರಣ 75 ವರ್ಷಗಳ ಕಾಲ ಆ ದಂಪತಿಗಳಿಗೆ ಮಕ್ಕಳಿಲ್ಲ. ಮಕ್ಕಳು ಕೊಡುವಂತ ದೇವರು ಹೇಳ್ತಾನೆ, ನಾನು ನಿನ್ನ ಒಂದು ಸಂತಾನ ಕೊಟ್ಟು, ಒಂದು ಗಂಡು ಮಗುವನ್ನ ಕೊಟ್ಟು, ಆ ಮಗುಗೆ ಈಸಾಕ್ ಅಂತ ನಿನ್ನ ಹೆಸರಿಡಬೇಕು. ಆ ಹೆಸರಿನ ಅರ್ಥ ನಗುವಂತ, ಆ ಹೆಸರಿನ ಅರ್ಥ ನಗುವಂತ. ದೇವ್ರು ಹೇಳ್ತಾನೆ, ಈ ಮಗುವನ್ನ ಕೊಡುವುದು ಮಾತ್ರ ಅಲ್ಲ, ಈ ಮಗುವಿನ ಮೂಲಕವಾಗಿ ನಿನ್ನ ಜಾತಿ ಜನಾಂಗವನ್ನ ನಾನು ಆಶೀರ್ವದಿಸ್ತೇನೆ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಮಗು ಬಂದು ದೇವರಿಂದ ಕೊಡುವಂತ ಒಂದು ವರ, ದೇವರಿಂದ ಕೊಡುವಂತ ಒಂದು ಗಿಫ್ಟ್, ದೇವರಿಂದ ಕೊಡುವಂತ ಒಂದು ಬಹುಮಾನ.
ಈ ಮಗುವನ್ನ ದೇವರ ಬಳಿಯಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಬೆಳೆಸುವುದಾದರೆ ದೇವರ ಮಗುಗೆ ಆರೋಗ್ಯವನ್ನ, ಬಲ, ಚೈತನ್ಯವನ್ನ ಅವನು ಅನುಗ್ರಹಿಸಿ ನಡೆಸೋದಕ್ಕೆ ಶಕ್ತನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನೋಡುವಾಗ ಬೈಬಲ್ನಲ್ಲಿ ಅನೇಕ ಭಕ್ತರಿಗೆ ದೇವರು ಮಕ್ಕಳನ್ನು ಕೊಟ್ಟಿದ್ದಾನೆ. ಮಕ್ಕಳನ್ನು ಕೊಡುವುದು ಆ ಮಗುವಿನ ಇಷ್ಟದ ಪ್ರಕಾರ ನಡೆಯುವುದಕ್ಕಲ್ಲ, ದೇವರ ಯೋಜನೆಯ ಪ್ರಕಾರ, ದೇವರ ಜ್ಞಾನದ ಪ್ರಕಾರ, ದೇವರ ದರ್ಶನದ ಪ್ರಕಾರ ನಾವು ಆ ಮಗುವನ್ನು ಬೆಳೆಸಬೇಕು ಅಂತ ತನ್ನ ಭಕ್ತರಿಗೆ ದೇವರು ಹೇಳಿಕೊಡ್ತಾನೆ. ಅದಕ್ಕೆ ಒಬ್ಬ ಭಕ್ತನು ಬರೀತಾನೆ, ಪುತ್ರ ಸಂತಾನ ಕರ್ತನಿಂದ ಬಂದ ಬಹುಮಾನ. ದೇವರು ಕೊಟ್ಟ ವರ, ಈ ವರವನ್ನ, ಈ ಬಹುಮಾನವನ್ನ ಎಷ್ಟು ಜೋಪಾನವಾಗಿ ನೀವು ಬೆಳೆಸಲಿಕ್ಕಿದ್ದೀರೋ ಅದನ್ನ ದೇವರು ಗಮನಿಸುವ ಆತನಾಗಿದ್ದಾನೆ. ಅಬ್ರಾಮ್ ಎಂಬ ವ್ಯಕ್ತಿಗೆ ದೇವರು ಮಗುವನ್ನು ಮಾತ್ರ ಕೊಡುವುದಲ್ಲ, ಆ ಮಗು ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಇರಬೇಕು, ಯಾವ ರೀತಿ ಪೋಷಿಸಬೇಕು, ಯಾವ ರೀತಿ ಆತನನ್ನ ದೇವರ ಭಯಭಕ್ತಿಯಲ್ಲಿ ಬೆಳೆಸಬೇಕು ಅದನ್ನು ದೇವರು ಕಲಿಸಿಕೊಟ್ಟಿದ್ದಾನೆ. ಸತ್ಯವೇದ ಹೇಳ್ತದೆ, ಮರಿಯಳಿಗೆ ದೇವದೂತನು ಬಂದು ದರ್ಶನ ಕೊಟ್ಟು ಹೇಳ್ತಾನೆ, ಮರಿಯಳೇ, ನಿನ್ನ ಗರ್ಭದಲ್ಲಿ ಜಗದ್ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನು ಹುಟ್ಟಲಿಕ್ಕೆ ನಿನ್ನನ್ನ ಆಯ್ಕೆ ಮಾಡಿಕೊಂಡಿದ್ದಾನೆ. ಆ ಗರ್ಭದಲ್ಲಿ ಯೇಸು ಹುಟ್ಟಲಿಕ್ಕೆ ನೀನು ಸ್ಥಳ ಕೊಡುವುದಾದರೆ ನೀನ್ ಧನ್ಯಳು, ನೀನ್ ಭಾಗ್ಯವಂತಳು, ನೀನ್ ಪರಿಶುದ್ಧವಂತಳು. ದೇವರು ನಿನ್ನನ್ನು ಮೆಚ್ಚಿ ವಿಶೇಷವಾದ ಒಂದು ಬಹುಮಾನವನ್ನ ದೇವರು ನಿನಗೆ ಅನುಗ್ರಹಿಸಿಕೊಡ್ತಾನೆ ಅಂತ ದೇವದೂತನು ಹೇಳುವಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಹುಟ್ಟುವಿಕೆಗೆ, ಯೇಸು ಕ್ರಿಸ್ತನನ್ನ ತನ್ನ ಗರ್ಭದಲ್ಲಿ ಜನ್ಮ ಕೊಡುವುದಕ್ಕೆ ಮನಪೂರ್ತಿಯಾಗಿ ಅವಳು ಸ್ವೀಕಾರ ಮಾಡಿಕೊಳ್ತಾನೆ. ದೇವರು ಹೇಳ್ತಾನೆ, ನಿನ್ನ ಗರ್ಭದಲ್ಲಿ ಹುಟ್ಟುವಂತ ಯೇಸು, ನಿನ್ನ ಗರ್ಭದಲ್ಲಿ ಹುಟ್ಟುವಂತ ಯೇಸು ಸಾಧಾರಣವಾದವನಲ್ಲ. ಆತ ಜಗದ್ರಕ್ಷಕ, ಇಡೀ ಮಾನವ ಕುಲದ ಪಾಪ ಪರಿಹಾರಕ. ಅವನನ್ನು ನಂಬುವಂತವರಿಗೆ ಬಿಡುಗಡೆ, ಅವನನ್ನು ನಂಬುವಂತವರಿಗೆ ಸ್ವಸ್ಥತೆ, ಅವನನ್ನು ನಂಬುವಂತವರಿಗೆ ಪಾಪ ಪರಿಹಾರ. ಅವನನ್ನು ಯಾರು ನಂಬುತ್ತಾರೋ ಅವರಿಗೆ ಪರಲೋಕ ರಾಜ್ಯ, ಅವನನ್ನು ನಂಬುವಂತವರಿಗೆ ನಿತ್ಯ ರಾಜ್ಯ, ಅವನನ್ನು ನಂಬುವಂತವರಿಗೆ ನಿತ್ಯ ಜೀವ. ಆ ಯೇಸುವನ್ನ ಪರಲೋಕದ ದೇವರು ನಿನ್ನ ಗರ್ಭದಲ್ಲಿ ಕೊಡೋದಕ್ಕೆ ಮನಸ್ಸು ಮಾಡಿದ್ದಾನೆ ಅಂದಾಗ ಕನ್ನಿಕೆಯಾದಂತ ಮರಿಯಳು ಆ ಮಗುವನ್ನು ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ತಡ ಮಾಡದೆ, ಹಿಂಜಾರದೆ, ಭಯಪಡದೆ, ಅವಮಾನಕ್ಕೆ ಗುರಿಯಾಗದೆ ತನ್ನನ್ನು ಸಮರ್ಪಣೆ ಮಾಡಲ್ಪಟ್ಟವಳಾದ ನಿಮಿತ್ತ ಆ ಮರಿಯಳ ಗರ್ಭದಲ್ಲಿ ಜಗದ್ರಕ್ಷಕನಾದ ಯೇಸು ಅವನು ಹುಟ್ಟಿ ಬಂದಿದ್ದಾನ್ರಿ. ಇವತ್ತು ಒಂದೊಂದು ಮಗುವನ್ನ ದೇವರು ಆ ತಂದೆ ತಾಯಿಗಳಿಗೆ ಕೊಡೋದು ಸುಮ್ಮನೆ ಅಲ್ಲ, ಒಂದು ದರ್ಶನದೊಂದಿಗೆ, ಒಂದು ಯೋಜನೆಯೊಂದಿಗೆ ತನ್ನ ಚಿತ್ತವನ್ನು ಆ ಮಗು ನೆರವೇರಿಸಲಿ ಅಂತ ಆ ಮಗುವನ್ನ ದೇವರು ಇವತ್ತು ನಮ್ಮ ಕೈಗೆ ಅನುಗ್ರಹಿಸಿ ಕೊಡ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಈ ಪ್ರಿಯ ದಂಪತಿಗಳಿಗೆ ಕೊಡಲ್ಪಟ್ಟಂತ ಈ ಮಗುವನ್ನ ಅವರು ಒಂದು ದರ್ಶನ ಇಟ್ಟುಕೊಂಡಿದ್ದಾರೆ. ಈ ಲೋಕದಲ್ಲಿ ಆ ಮಗು ಯಾವ ರೀತಿ ಬೆಳಿಬೇಕು ಅಂತ, ಅದೇ ಟೈಮ್ನಲ್ಲಿ ಆ ಮಗು ದೇವರ ರಾಜ್ಯದಲ್ಲಿ ಯಾವ ರೀತಿ ಬೆಳಿಬೇಕು, ದೇವರನ್ನು ಯಾವ ರೀತಿ ಕಂಡುಕೊಳ್ಳಬೇಕು, ದೇವರನ್ನು ಯಾವ ರೀತಿ ಪ್ರೀತಿಸಬೇಕು, ದೇವರ ಮಾರ್ಗದಲ್ಲಿ ಯಾವ ರೀತಿ ನಡೀಬೇಕು, ದೇವರ ಆಜ್ಞೆಗಳನ್ನು ಯಾವ ರೀತಿ ಪಾಲಿಸಬೇಕು, ಯಾವ ರೀತಿ ದೇವರು ಮೆಚ್ಚುತ್ತಾನೋ ಆ ರೀತಿಯಾಗಿ ಆ ತಂದೆ ತಾಯಿಗಳು ಆ ಮಗುವನ್ನ ತಾವು ಯಾವ ದೇವರನ್ನು ಆರಾಧನೆ ಮಾಡ್ತಾರೋ, ಯಾವ ದೇವರಿಗೆ ಪ್ರಾರ್ಥನೆ ಮಾಡ್ತಾರೋ, ಯಾವ ದೇವರ ಮಾರ್ಗದಲ್ಲಿ ನಡೀತಾರೋ, ಯಾವ ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೋ, ಯಾವ ದೇವರನ್ನು ವಿಶ್ವಾಸಿಸ್ತಾರೋ, ಯಾವ ದೇವರ ದಾರಿಯಲ್ಲಿ ನಡೀತಾರೋ ಅದೇ ದೇವರನ್ನ ಆ ಮಗುವಿಗೂ ಅವರು ಬೋಧಿಸುವವರಾಗಿರಬೇಕು ಅಂತ ಸತ್ಯವೇದ ಹೇಳ್ತದೆ.
ಯೇಸು ಕ್ರಿಸ್ತನನ್ನು ಆರಾಧಿಸಬೇಕು, ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಬೇಕು, ಯೇಸು ಕ್ರಿಸ್ತನಲ್ಲಿ ಆ ಮಗುಗೆ ನಂಬಿಕೆಯನ್ನು ಹುಟ್ಟಿಸಬೇಕು. ಎಲ್ಲಾ ವಿಷಯದಲ್ಲೂ ಆ ಮಗು ಜಗದ್ರಕ್ಷಕನಾಗಿ ಬಂದಂತ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಆ ಪುಟ್ಟ ಪ್ರಾಯದಿಂದಲೇ ಅದು ಜೀವಿಸಬೇಕು ಅಂತ ಸತ್ಯವೇದ ಹೇಳ್ತದೆ. ಹಲ್ಲೆಲೂಯ. ಇವತ್ತು ವಿಶ್ವಾಸದಲ್ಲಿರುವಂತವರೇ, ನಿಮ್ಮ ಮಕ್ಕಳನ್ನ ದೇವರ ಕೈಯಲ್ಲಿ ಕೊಟ್ಟು ನಂಬಿಕೆಯಿಂದ ನನ್ನ ಮಗು ಬರೀ ಆರೋಗ್ಯವಾಗಿ, ಸಮಾಧಾನಕರವಾಗಿ, ಆಶೀರ್ವಾದಕರವಾಗಿ ಮಾತ್ರ ಇರದೆ ದೇವರ ಭಯಭಕ್ತಿಯನ್ನ, ದೇವರ ಕಟ್ಟಳೆಗಳನ್ನ, ದೇವರ ಆಜ್ಞೆಯನ್ನ ಆ ಮಗು ಕಲಿಯುವಾಗ ಆ ಮಗುವಿನ ಜೊತೆ ಕಲಿಸುವಂತ ದಂಪತಿಗಳನ್ನ ವಿಶೇಷವಾಗಿ ದೇವರು ಆಶೀರ್ವದಿಸ್ತಾರೆ. ದಾವೀದ ಅದಕ್ಕೆ ಹೇಳ್ತಾನೆ, ದೇವರೇ, ಅವನು ಹೇಳ್ತಾನೆ, ನಾನು ಹುಟ್ಟಿದ ದಿನದಿಂದ ನಿನ್ನನ್ನು ಆತುಕೊಂಡಿದ್ದೇನೆ, ತಾಯಿ ಎತ್ತ ದಿನದಿಂದ ನನ್ನ ಉದ್ಧಾರಕನು ನೀನೇ. ನಾನು ಯಾವಾಗಲೂ ಉದ್ಧಾರಕನು, ನಾನು ಯಾವಾಗಲೂ ಇಗುತ್ತಿರುವುದು ನಿನ್ನಲ್ಲಿಯೇ. ಬೈಬಲ್ನಲ್ಲಿ ತುಂಬಾ ವಚನಗಳಿದೆ. ಆದರೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ದೇವರು ಮಗುವನ್ನ ಗಿಫ್ಟ್ ಆಗಿ ಕೊಟ್ಟಿರುವಾಗ ಆ ಗಿಫ್ಟ್ ಆಗಿ ಆ ತಂದೆ ತಾಯಿಗಳು ಬಹಳ ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. ಆ ಮಗುಗೆ ಒಳ್ಳೆ ಸಂಸ್ಕಾರ ಕಲಿಸ್ಕೊಡ್ಬೇಕು, ಆ ಮಗುಗೆ ಒಳ್ಳೆ ಬುದ್ಧಿ ಕಲಿಸ್ಕೊಡ್ಬೇಕು, ಆ ಮಗುಗೆ ಒಳ್ಳೆ ಜ್ಞಾನ ಕಲಿಸ್ಕೊಡ್ಬೇಕು. ಇವತ್ತು ನಾವು ಲೋಕಾರೂಢಿಯಾದ ಜ್ಞಾನ, ಒಳ್ಳೆ ವಿದ್ಯಾವಂತನಾಗಬೇಕು, ಬುದ್ಧಿವಂತನಾಗಬೇಕು, ಬ್ರಿಲಿಯಂಟ್ ಆಗಬೇಕು, ಒಳ್ಳೆ ಸ್ಟಡಿ ಮಾಡಬೇಕು, ಒಳ್ಳೆ ಜಾಬ್ಗೆ ಹೋಗ್ಬೇಕು, ಒಳ್ಳೆ ಗಣ್ಯ ವ್ಯಕ್ತಿ ಆಗಬೇಕು, ಈ ದರ್ಶನ ಇಟ್ಕೊಳ್ಳೋದು ತಪ್ಪಲ್ಲ. ಅದೇ ಸಮಯದಲ್ಲಿ ನಮ್ಮ ಮಕ್ಕಳು ಪರಲೋಕದ ದೇವರಾಗಿರುವಂತ ಯೇಸುವನ್ನ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಅವನ ಮಾರ್ಗದರ್ಶನದಲ್ಲಿ, ಅವನ ಆಲೋಚನೆಯಲ್ಲಿ, ಅವನ ಯೋಜನೆಗೆ ತಕ್ಕಂತೆ ನಮ್ಮ ಮನೆಯಲ್ಲಿ, ಸಮಾಜದಲ್ಲಿ, ಸಮುದಾಯದಲ್ಲಿ ಎಲ್ಲ ಕಡೆ ದೇವರನ್ನ ಘನಪಡಿಸುತ್ತಾ, ದೇವರ ಮರ್ಯಾದೆಯನ್ನು ಕಾಪಾಡುತ್ತಾ, ದೇವರಿಗೂ, ಧರ್ಮಸಭೆಗೂ, ತಂದೆ ತಾಯಿಗೂ ಆ ಮಗು ಸಾಕ್ಷಿಯಾಗಿರಬೇಕು. ನಾನು ಮುಗಿಸ್ತಾ ಇದ್ದೀನಿ. ಎಷ್ಟು ಜನಕ್ಕೆ ನಿಮ್ಮ ಮಕ್ಕಳು ಆಶೀರ್ವಾದವಾಗಿರ್ಬೇಕಂತ ಆಸೆ? ಯಾವ ತಂದೆ ತಾಯಿಗೂ ತನ್ನ ಮಕ್ಕಳು ಕೆಟ್ಟವರಾಗಬೇಕಂತ ಆಸೆ ಇಲ್ಲ. ಆದರೆ ನಮ್ಮ ಬಲದಿಂದ ನಮ್ಮ ಮಕ್ಕಳನ್ನ ಬೆಳೆಸೋಕೆ ಆಗೋದಿಲ್ಲ. ಯಾವ ತಂದೆ ತಾಯಿ ದೇವರನ್ನ ಹತ್ತುಕೊಳ್ತಾರೋ ಆ ಮನೆಯಲ್ಲಿ ಆ ಮಕ್ಕಳನ್ನು ದೇವರು ಬೆಳೆಸ್ತಾನೆ. ಆದ ಕಾರಣ ಈ ರಾತ್ರಿ ದರ್ಶಿನಿ ಮತ್ತು ಆರೋನ್ ಆ ಮಗುವನ್ನ ದೇವರ ಕೈಗೆ ಸಮರ್ಪಣೆ ಮಾಡಿ, ದೇವರೇ, ಈ ಮಗುವನ್ನ ನಿನ್ನ ಕೈಗೆ ಒಪ್ಪಿಸಿಕೊಡ್ತಾನೆ, ನಿನ್ನ ಚಿತ್ತದ ಮೇರೆಗೆ ನನ್ನ ಮಗುವನ್ನ ನಡೆಸು, ನಿನ್ನ ಚಿತ್ತದ ಮೇರೆಗೆ ನನ್ನ ಮಕ್ಕಳನ್ನ ಆಶೀರ್ವದಿಸು, ನಿನ್ನ ಚಿತ್ತದ ಮೇರೆಗೆ ನನ್ನ ಮಕ್ಕಳ ಮೇಲೆ ನಿಮ್ಮ ದಯ ಇರಿಸು ಅಂತ ನಾವು ಕೇಳಿಕೊಳ್ಳೋದಾದ್ರೆ, ಕಡೆ ಒಂದು ಮಾತು ಹೇಳಿ ನಾನು ಮುಗಿಸ್ತೇನೆ. ಸತ್ಯವೇದದಲ್ಲಿ ಹನ್ನೆಳು ಅಂತ ಒಬ್ಳಿದ್ಲು. ಅವಳಿಗೆ ಎಷ್ಟೋ ವರ್ಷ ಮಕ್ಕಳಿಲ್ಲ, ಎಷ್ಟೋ ವರ್ಷಗಳ ಕಾಲ ಮಕ್ಕಳಿಲ್ಲದೆ ಇದ್ದಾಗ ಪ್ರತಿ ವರ್ಷ ದೇವಾಲಯಕ್ಕೆ ಹೋಗಿ ಹರಕೆಗಳನ್ನು ಸಲ್ಲಿಸುತ್ತಾ ಬರ್ತಾ ಇದ್ಲು. ಆ ಸಂದರ್ಭದಲ್ಲಿ ಎಷ್ಟು ವರ್ಷ ಹರಕೆ ಸಲ್ಲಿಸಿದ್ರು ಅವಳಿಗೆ ನೋವಾಗಿಲ್ಲ. ಆಚೆಗಡೆ ಜನ ಆಕೆನ ಬಂಜೆ ಅಂತ ಕರೀತಾ ಇದ್ರು. ಆಗ ಆಕೆಗೆ ನೋವಾಗಿಲ್ಲ. ಮಕ್ಕಳಿಲ್ವಾ ಅಂತ ಕೇಳ್ತಾ ಇದ್ರು. ಆಗ ಆಕೆಗೆ ನೋವಾಗಿಲ್ಲ. ಒಂದು ದಿನ ಆಕೆ ಮನೆ ಒಳಗಡೆನೆ ಅವಳನ್ನ ಕ್ರಿಟಿಸೈಸ್ ಮಾಡುವಾಗ, ಅವಳನ್ನ ನೋವಿಸುವಾಗ ಅವಳ ಹೃದಯ ಒಡೆಯಲ್ಪಟ್ಟಿದೆ. ಅಯ್ಯೋ, ನನಗೆ ಮಕ್ಕಳಿಲ್ವಲ್ಲ, ಎಲ್ಲಾರು ನನ್ನನ್ನು ನೋಡಿ ಗೇಲಿ ಮಾಡ್ತಾರಲ್ಲ, ಎಲ್ಲಾರು ನನ್ನನ್ನು ಬಂಜೆ ಅಂತ ಕರೀತಾರಲ್ಲ. ಆ ಸಂದರ್ಭದಲ್ಲಿ ಸತ್ಯವೇದ ಹೇಳ್ತದೆ, ಅವಳಿಗೆ ಯಾವ ಕೊರತೆ ಇಲ್ಲ, ಹಣದ ಕೊರತೆ ಇಲ್ಲ, ಐಶ್ವರ್ಯದ ಕೊರತೆ ಇಲ್ಲ, ಅನುಕೂಲದ ಕೊರತೆ ಇಲ್ಲ, ಎಲ್ಲ ಅನುಕೂಲ ಇದ್ದಂತ ಆಕೆ ಒಂದು ದಿನ ಹೃದಯ ಒಡೆಯಲ್ಪಟ್ಟವಳಾಗಿ ಹರಕೆ ಸಲ್ಲಿಸುವುದಕ್ಕೋಸ್ಕರ
ಪ್ರತಿ ವರ್ಷ ದೇವರ ಮನೆಗೆ ಹೋಗುವ ರೀತಿಯಲ್ಲೇ ಒಂದು ವರ್ಷ ಹೋಗಿರುವಂತ ಸಂದರ್ಭದಲ್ಲಿ ಅವಳೊಂದು ತೀರ್ಮಾನ ಮಾಡ್ತಾಳೆ, ನನಗಾಗಿರುವಂತ ಈ ನೋವನ್ನ ನನ್ನ ಗಂಡನಿಗೆ ಹೇಳಿದ್ರೆ ಪ್ರಯೋಜನ ಇಲ್ಲ, ನಮ್ಮ ಅತ್ತೆಗೆ ಹೇಳಿದ್ರೆ ಪ್ರಯೋಜನ ಇಲ್ಲ, ನಮ್ಮ ತಾಯಿ ತಂದೆಗೆ ಹೇಳಿದ್ರೆ ಪ್ರಯೋಜನ ಇಲ್ಲ, ಬಂಧುಗಳಿಗೆ ಹೇಳಿದ್ರೆ ಪ್ರಯೋಜನ ಇಲ್ಲ. ಈ ನೋವನ್ನ, ಹೃದಯ ಒಡೆಯಲ್ಪಟ್ಟಂತ ನೋವನ್ನ ನಾನು ದೇವರ ಬಳಿಗೆ ಹೋಗಿ ಹೇಳಿಕೊಳ್ಳುವುದರ ಮೂಲಕ ನನ್ನ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ ಅಂತ ನಂಬಿಕೆಯೊಂದಿಗೆ ಅನ್ನ ಎಂಬ ಸಹೋದರಿ ದೇವಾಲಯದ ಬಾಗಿಲಲ್ಲಿ ಕೂತವಳಾಗಿ ಕಣ್ಣೀರಾಕುತ್ತಾ ತನ್ನ ನೋವನ್ನು ಹಂಚಿಕೊಳ್ತಾ ಇದ್ದಾಳೆ. ಬೈಬಲ್ ಹೇಳುತ್ತೆ, ಅವಳ ಹೃದಯ ಒಡೆಯಲ್ಪಟ್ಟ ನಿಮಿತ್ತ ಮಾತನಾಡಕ್ಕೆ ಶಕ್ತಿ ಇಲ್ಲ. ತೊದಲು ತುಟಿಗಳಿಂದ ದೇವರಿಗೆ ಹೇಳ್ತಾ ಇದ್ದಾಳೆ, ದೇವರೇ, ನನ್ನನ್ನು ಜನ ಬಂಜಿ ಅಂತ ಕರೀತಾರೆ, ಮಕ್ಕಳಿಲ್ಲದ ನೋವನ್ನು ಅನುಭವಿಸ್ತಾ ಇದ್ದೀನಿ, ನಿನ್ ಸನ್ನಿಧಾನದಲ್ಲಿ ಬಂದಿದ್ದೀನಿ, ನೀನ್ ನನ್ನ ಅವಮಾನವನ್ನ, ನನ್ನ ನಿಂದನೆಯನ್ನ, ಈ ಬಂಜೆತನವನ್ನ ನನ್ನಿಂದ ನೀನು ತೆಗೆದು ನನ್ನನ್ನು ನೀನು ಆಶೀರ್ವದಿಸುವುದಾದರೆ ನಾನೊಂದು ತೀರ್ಮಾನ ಮಾಡ್ತೇನೆ ದೇವರೇ, ನಿನ್ನ ಗರ್ಭ ಫಲವನ್ನು ತುಂಬಿಸುವುದಾದರೆ, ನನಗೊಂದು ಮಗುವನ್ನು ಕೊಡುವುದಾದರೆ, ಎಲ್ಲರ ಮುಂದೆ ನನ್ನ ತಲೆಯನ್ನು ಎತ್ತುವುದಾದರೆ, ನೀನು ಕೊಡುವಂತ ಮಗುವನ್ನ ನಾನು ಮುಗಿಸ್ತಾ ಇದ್ದೇನೆ. ನೀನು ಕೊಡುವಂತ ಮಗುವನ್ನ, ನಿನ್ ಸನ್ನಿಧಾನದಲ್ಲಿರುವಂತ ನಾನ್, ನಿನ್ ಸಮ್ಮುಖದಲ್ಲಿರುವಂತ ನಾನ್, ನಿನ್ನ ಮನೆಯಲ್ಲಿರುವಂತ ನಾನ್ ಒಂದು ಅರಿಕೆ ಮಾಡ್ತೇನೆ ದೇವರೇ. ಅದ್ಯಾವ ಅರಿಕೆ ಅಂದ್ರೆ, ನೀನ್ ಗರ್ಭ ಫಲವನ್ನು ತುಂಬಿಸಿ ನನಗೊಂದು ಮಗುವನ್ನ ನೀನು ಕೊಡುವುದಾದರೆ, ಆ ಮಗುವನ್ನ ನಾನಿಟ್ಕೊಳ್ಳೋದಿಲ್ಲ, ಆ ಮಗುವನ್ನ ನಿನಗಾಗೆ ನಾನು ಸಮರ್ಪಣೆ ಮಾಡಿಬಿಡ್ತೇನೆ, ನಿನ್ನ ರಾಜ್ಯಕ್ಕಾಗಿ ಸಮರ್ಪಣೆ ಮಾಡ್ತೇನೆ, ನಿನ್ನ ಆಲಯದಲ್ಲಿ ನಾನು ಸಮರ್ಪಣೆ ಮಾಡ್ತೇನೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟಬಹುದು ಆ ಮಗು, ಆದ್ರೆ ಆ ಮಗುವನ್ನ ನಿನ್ನ ಮಗನಾಗಿ, ನಿನ್ನ ಮಗುವಾಗಿ, ನಿನ್ನ ಆಲಯದಲ್ಲೇ ನಾನು ಸಮರ್ಪಣೆ ಮಾಡ್ತೇನೆ ಅಂತ ನೋವಿನಿಂದ ಅರಿಕೆ ಮಾಡಲ್ಪಟ್ಟವಳ ಹೃದಯವನ್ನ ನೋಡಲ್ಪಟ್ಟ ದೇವರು, ಅವಳು ಮಾಡಲ್ಪಟ್ಟಂತ ಅರಿಕೆ ಸತ್ಯವಾದದ್ದು, ನಿಜವಾದದ್ದು, ಅವಳು ಮಾಡಲ್ಪಟ್ಟ ಪ್ರಕಾರ ನಡೀತಾಳೆ ಅಂತ ತಿಳಿಯಲ್ಪಟ್ಟ ದೇವರು. ಪ್ರಿಯ ಸಹೋದರ ಸಹೋದರಿ, ಬೈಬಲ್ ಹೇಳ್ತದೆ, ಮನುಷ್ಯನು ಮುಖವನ್ನು ನೋಡ್ತಾನೆ, ದೇವರು ನಮ್ಮ ಹೃದಯವನ್ನು ನೋಡ್ತಾ ಇದ್ದ. ಈ ರಾತ್ರಿ ಇಲ್ಲಿ ಕೂಡಿ ಬಂದಿರುವಂತ ನೀವು ಆಶೀರ್ವಾದಕ್ಕಾಗಿ ಒಂದು ವೇಳೆ ಪರಿತಪಿಸ್ತಾ ಇರೋದಾದ್ರೆ, ಯಾವುದೋ ಸಮಸ್ಯೆ ನಿಮಿತ್ತ ನೀವು ಕುಗ್ಗೋಗಿರೋದಾದ್ರೆ, ನೋವಲ್ಲಿರುವುದಾದ್ರೆ, ತೊಂದರೆಯಲ್ಲಿರುವುದಾದ್ರೆ, ಈ ರಾತ್ರಿ ಇರುವಂತ ಸ್ಥಳದಲ್ಲೇ ನಿಮ್ಮ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನನ್ನ ಹೃದಯದ ಪ್ರಾರ್ಥನೆಯನ್ನು ಕೇಳಿ ನನ್ನನ್ನು ಆಶೀರ್ವದಿಸು ಅನ್ನೋದಾದ್ರೆ, ಅನ್ನಳ ಪ್ರಾರ್ಥನೆ ಕೇಳಿ ಆ ಒಂದು ಆಲಯದ ಯಾಜಕ ಅವಳ ತುಟಿಗಳನ್ನು ನೋಡಿ ತೊದಲು ತುಟಿಗಳಿಂದ ಕಣ್ಣೀರು ಹಾಕುತ್ತಾ ಅವಳು ಅಳುವಂತ ಸಂದರ್ಭದಲ್ಲಿ ಆ ಯಾಜಕ ಅವನು ಬಂದು ಕೇಳುವಂತ ಒಂದು ಪ್ರಶ್ನೆ, ಬೆಳಗಿನ ಸಮಯದಲ್ಲೇ ದೇವರ ಆಲಯದಲ್ಲಿ ಕುಡಿದವಳಾಗಿ ಅಮಲೇರಿದವಳಾಗಿ ಬಂದಿದ್ಯೇನಮ್ಮ? ಅವಳು ಹೇಳ್ತಾಳೆ, ಅಯ್ಯ, ನಾನು ಕುಡಿದು ಬಂದಿಲ್ಲ, ನನ್ನ ಹೃದಯದ ನೋವನ್ನು ಹೇಳ್ಕೊಳಕ್ಕಾಗ್ದಿರ ಶಕ್ತಿ ಇಲ್ಲದವಳಾಗಿ ನನ್ನ ದುಃಖವನ್ನ ನನ್ನ ದೇವರು ಕೇಳ್ತಾನೆ ಅಂತ ನಂಬಿಕೆಯಿಂದ ನನ್ನ ನೋವನ್ನು ಹಂಚ್ಕೊಳ್ತಾ ಇದ್ದೇನೆ. ಆ ನೋವನ್ನು ಹಂಚ್ಕೊಳ್ಳುವಾಗ ಆ ಒಂದು ಯಾಜಕ, ಈಕೆ ಕಣ್ಣೀರನ್ನು ಕಂಡಂತ ಯಾಜಕ, ಈಕೆ ಹೃದಯ ಒಡೆಯಲ್ಪಟ್ಟಂತ ಯಾಜಕ, ಅದನ್ನು ಕಂಡಂತ ಯಾಜಕನ ಹೇಳ್ತಾನೆ, ನೀನು ಭಯ ಪಡಬೇಡಮ್ಮ, ಗರ್ಭಫಲ ಇಲ್ಲ ಅಂತ ಭಯ ಪಡಬೇಡ, ಮಗು ಇಲ್ಲ ಅಂತ ಭಯ ಪಡಬೇಡ. ಅವಮಾನ ಮಾಡಲ್ಪಟ್ಟವರ ಜನರ ಮುಂದೆ ಯಾರೆಲ್ಲ ನಿನ್ನನ್ನು ಬಂಜೆ ಅಂತ ಕರೆದ್ರು, ನಿನ್ನ ದೃಷ್ಟಳು ಅಂತ ಹೇಳಿದ್ರು, ನಮ್ಮ ದೇವರು ವಾಗ್ದಾನ ಮಾಡ್ತಾನೆ, ನೆಕ್ಸ್ಟ್ ಇಯರ್ ಬರುವಂತ ವರ್ಷ ಈ ಆಲಯಕ್ಕೆ ನೀನು ಬರುವಾಗ, ನೀನು ಈ ಆಲಯಕ್ಕೆ ಬರುವಾಗ ನೀನು ಬರಿಗೈಲಿ ಬರಲ್ಲ,
ನಿನ್ನ ಗರ್ಭವನ್ನು ದೇವರು ತುಂಬಿಸಿ ನಿನಗೊಂದು ಗಂಡು ಮಗುವನ್ನ ದೇವರು ಅನುಗ್ರಹಿಸಿ ಕೊಡ್ತಾನೆ. ಹಲ್ಲೆಲೂಯ. ನಂಬೋರೊಂದು ಆಮೇಲೆ ಹೇಳ್ರಿ. ಪ್ರಿಯ ಸಹೋದರ ಸಹೋದರಿಯೇ, ಇದೇ ವಾಕ್ಯದ ಆಧಾರದ ಮೇಲೆ ದೇವರು ಆರೋನ್ ದರ್ಶಿನಿಯವರಿಗೂ ಒಂದು ಮಗುವನ್ನ ಅನುಗ್ರಹಿಸಿಕೊಟ್ಟ. ಆ ಮಗು ಗಂಡು ಮಗು. ಅಬ್ರಾಹ್ಮನಿಗೆ ಹೇಳಿದ್ರು, ನಿನ್ನ ಮಗುಗೆ ಈಸಾಕ್ ಅಂತ ಇಡು, ಅದು ನಗು. ಇವ್ರಿಗೂ ವಾಗ್ದಾನ ಮಾಡಿದ ಮಗುವನ್ನೇ ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. ಆ ಅನ್ನಳ ಹೃದಯ ಒಡೆಯಲ್ಪಟ್ಟಿದ್ದಾಗ ಆ ಯಾಜಕನ ಹೇಳ್ತಾನೆ, ನೆಕ್ಸ್ಟ್ ಇಯರ್ ನಿನ್ನ ಕೈಯಲ್ಲಿ ಒಂದು ಗಂಡು ಮಗು. ಆ ತೀರ್ಮಾನ, ಆ ಒಡಂಬಡಿಕೆ, ಅವಳ ಅರಿಕೆ ದೇವರು ನೋಡ್ದ, ಅದಿಷ್ಟಪಟ್ಟ. ಅದರ ಪರಿಣಾಮ ಅವಳ ಪ್ರಾರ್ಥನೆಗೆ ಜಯವನ್ನು ಕೊಟ್ಟಿದ್ದಾನೆ. ಈ ರಾತ್ರಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಬಹುಮಾನ ಹೊಂದಿಕೊಂಡಂತ ಪ್ರೀತಿಯ ದೇವಜನರೇ, ನಿಮ್ಮ ಮಕ್ಕಳು ಸರಿಯಾಗಿ ಜೀವನ ಮಾಡ್ತಾ ಇಲ್ವಾ? ಸರಿಯಾದ ದಾರಿಲಿ ನಡೀತಾ ಇಲ್ವಾ? ಮಗಳು ಒಂದು ರೂಟಲ್ಲಿ ಓಡ್ತಾ ಇದ್ದಾಳ, ಮಗ ಒಂದು ರೂಟಲ್ಲಿ ಓಡ್ತಾ ಇದ್ದಾನ, ತಂದೆ ತಾಯಿ ಮಾತು ಕೇಳ್ತಾ ಇಲ್ವಾ? ಈಗಲೂ ಕಾಲ ಮಿಂಚಿಲ್ಲ. ಈ ರಾತ್ರಿ ಯೇಸುವೇ, ನನ್ನ ಮಗನನ್ನ, ನನ್ನ ಮಗಳನ್ನ ನಿನ್ನ ಕೈಗೆ ಸಮರ್ಪಣೆ ಮಾಡ್ತೇನೆ. ಇರುವಂಥ ಸ್ಥಳದಲ್ಲೇ ಹೃದಯ ಬಿಚ್ಚಿ ನೀವು ಮಾತನಾಡುವುದಾದ್ರೆ ನನ್ನ ದೇವರು ವಾಗ್ದಾನ ಮಾಡ್ತಾನೆ, ನನ್ನ ನಾಮದಲ್ಲಿ ಕೂಗುವಂಥ ನಿಮಗೆ ನಾನು ಬಿಡುಗಡೆ ಕೊಡ್ತೇನೆ, ನಾನು ನಿಮಗೆ ಸಮಾಧಾನ ಕೊಡ್ತೇನೆ, ನಾನು ನಿಮಗೆ ನೆಮ್ಮದಿ ಕೊಡ್ತೇನೆ, ನಾನು ನಿಮಗೆ ಆರೋಗ್ಯ ಕೊಡ್ತೇನೆ. ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳುವ ಹಾಗೆ ನಾನು ಮಾಡ್ತೇನೆ. ಆ ನಂಬಿಕೆಯೊಂದಿಗೆ ಈ ಮಗುನ ಹುಟ್ಟಿದ ದಿನದಲ್ಲಿ ಸಭೆಯಾದ ನಾವು ನಂಬಿಕೆಯೊಂದಿಗೆ ಮೊದಲು ಈ ಮಗುವನ್ನು ದೇವರು ವಿಶೇಷವಾಗಿ ಆಶೀರ್ವಾದ ಮಾಡಲಿ ಅಂತ ಈ ಕುಟುಂಬಸ್ಥರು ಇಷ್ಟೆಲ್ಲ ವೆಚ್ಚ ಮಾಡಿ ಆ ಮಗುವಿನ ಹುಟ್ಟಿದ ದಿನವನ್ನು ಇಟ್ಟಿದ್ದು ಕಾರಣ ಏನು? ನಿಮ್ಮೆಲ್ಲ ಕರೆದಿದ್ದು ಕಾರಣ ಏನು? ಆ ಮಗುವನ್ನು ಬಂದು ಆಶೀರ್ವಾದ ಮಾಡ್ರಿ ಅಂತ ಕರೆಯಲ್ಪಟ್ಟಂತ ಈ ಕುಟುಂಬಸ್ಥರ ಯೋಚನೆ, ಈ ದಂಪತಿಗಳ ಯೋಚನೆ. ದೇವರೇ, ಬಂಧು ಬಳಗ ಸ್ನೇಹಿತರು ಎಲ್ಲ ಬರ್ತಾರಪ್ಪ, ಅವರ ಮಧ್ಯದಲ್ಲಿ ನೀನು ಬಂದು ನನ್ನ ಮಗುನ ಆಶೀರ್ವಾದ ಮಾಡು, ನಿನ್ನ ಪ್ರಸನ್ನತೆಯಿಂದ ಆಶೀರ್ವಾದ ಮಾಡು, ನಿನ್ನ ಪ್ರಸನ್ನ ಮುಖದಿಂದ ಈ ಮಗುವನ್ನು ನಮ್ಮನ್ನು ಆಶೀರ್ವಾದ ಮಾಡು. ಈ ಹೊಸ ವರ್ಷ ಈ ಮಗುಗೆ ಆರೋಗ್ಯ ಇರಲಿ, ಚೈತನ್ಯ ಲವಲವಿಕೆ ಇರಲಿ, ಯಾವ ಕೆಟ್ಟ ದೃಷ್ಟಿ ಈ ಮಗು ಮೇಲೆ ಕಾರ್ಯ ಮಾಡಿದ ಹಾಗೆ ಮಗುನ ನಡೆಸು ಸ್ವಾಮಿ ಅಂತ ಅವ್ರು ಕೇಳ್ಕೊಳ್ಳುವಾಗ ಈ ವಾಕ್ಯದ ಮೂಲಕ ದಾವೀದ ಹೇಳ್ತಾನೆ, ತಾಯಿಯ ಗರ್ಭದಲ್ಲೇ ನಾನಿನ್ನು ಪಿಂಡವಾಗಿದ್ದಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿ ಆರಿಸ್ಕೊಳ್ತಲ್ಲ. ಇವತ್ತು ನಾನು ಹೊರಗೆ ಬಂದಿದ್ದೀನಿ ದೇವರೇ, ಜೀವಂತವಾಗಿರುವ ದಿನದ ತನಕ ನಿನ್ನ ಕೃಪೆ ನಮ್ಮ ಮೇಲೆ ಇರಲಿ ಅಂತ ಯಾರು ಎದುರು ನೋಡ್ತಾರೋ ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ಕೃಪೆ ನಿಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ನನ್ನ ಮೇಲೆ ನಂಬಿಕೆ ಇಟ್ಟಂಥವರೇ, ನನ್ನ ಕೃಪೆ ನಿಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ಕಷ್ಟ ಇರಲಿ, ಸುಖ ಇರಲಿ, ಪರಿಸ್ಥಿತಿ ಏನೇ ಇರಲಿ, ನೀವು ನಂಬಿಕೆ ಅಂತ ಕೇಳೋದಾದರೆ ನನ್ನ ಕೃಪೆ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ದೇವರ ವಾಗ್ದಾನ. ಆದ ಕಾರಣ ಈ ಮಗುವಿನ ಮೇಲೂ ಕರ್ದಾತ ನಂಬಿಗಸ್ತನು, ಆರಿಸ್ಕೊಂಡಾತ ನಂಬಿಗಸ್ತನು, ಹೇಳಲ್ಪಟ್ಟ ದೇವರ ನಂಬಿಗಸ್ತನು. ಆದ ಕಾರಣ ಈ ನೂತನ ವರ್ಷ ಮಾತ್ರ ಅಲ್ಲ, ಆ ಮಗು ಜೀವಂತವಾಗಿರುವ ದಿನದ ತನಕ ಈ ಕುಟುಂಬಸ್ಥರು ಎವ್ರಿ ಡೇ ಆ ಮಗುವನ್ನ ದೇವ್ರ ಕೈ ಕೊಡೋದಾದರೆ ನಾವು ನೋಡ್ಕೊಳ್ಳೋಕ್ಕಾಗಲ್ಲ, ನಾವು ಮಕ್ಕಳನ್ನ ಕಾಯೋಕ್ಕಾಗಲ್ಲ. ಮಗ ಎಲ್ಲೋಯ್ತಾನೆ ಹಿಂದೆ ಹೋಗೋಕ್ಕಾಗಲ್ಲ, ಮಗಳೆಲ್ಲಿ ಹೋಗ್ತಾಳೆ ಹಿಂದೆ ಹೋಗೋಕ್ಕಾಗಲ್ಲ. ಆದ ಕಾರಣ ದೇವರ ಕಣ್ಣು ನಮ್ಮ ಮೇಲೂ ಇರ್ತದೆ, ನಮ್ಮ ಮಕ್ಕಳ ಮೇಲೂ ಇರ್ತದೆ. ಯಾವಾಗ ದೇವರ ಮೇಲೆ ನಂಬಿಕೆ ಇಟ್ಟು ಬೇಸರಗೊಳ್ಳದೆ ಹಗಲು ರಾತ್ರಿ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ದೇವರನ್ನು ನೆನೆಸೋದಾದರೆ ನಿಮ್ಮ ಹಿಂದ್ಗಡೆ, ನಿಮ್ಮ ಮಕ್ಕಳ ಹಿಂದ್ಗಡೆ ಪರಲೋಕದ ದೂತರನ್ನು ದೇವರು ಕೊಟ್ಟು ಸಂರಕ್ಷಣೆ ಮಾಡ್ತಾನಂತೆ. ಅಪಾಯಗಳಿಂದ, ಅನಾಹುತಗಳಿಂದ, ಆಕ್ಸಿಡೆಂಟ್ಗಳಿಂದ, ರೋಗದಿಂದ, ಸಮಸ್ಯೆಯಿಂದ, ವೇದನೆಗಳಿಂದ ದೇವರು ಬಿಡಿಸಿ ಕಾಪಾಡ್ತಾನೆ. ಸತ್ಯವೇದ ಹೇಳ್ತದೆ, ಕಡೆಯದಾಗಿ ಯಾರು ದೇವರಿಗೆ ಭಯಪಡ್ತಾರೋ ಅವರ ಆಯುಷ್ಕಾಲವನ್ನು
ದೇವರು ಹೆಚ್ಚಿಸ್ತಾನಂತೆ. ಯಾರು ದೇವರಿಗೆ ಭಯಪಡ್ತಾರೋ ಅವರ ಆಯುಷ್ಕಾಲವನ್ನು ದೇವರು ಇನ್ಕ್ರೀಸ್ ಮಾಡ್ತಾನಂತೆ. ಆದ ಕಾರಣ ಈ ಮಗುವಿನ 2ನೇ ವರ್ಷ ವಿಶೇಷವಾದ ವರ್ಷ ಆಗಿರಲಿ, ಆ ಮಗು ದೇವರಿಗೆ ಮೆಚ್ಚುಗೆ ಆಗಿರಲಿ, ಕುಟುಂಬಸ್ಥರಿಗೆ ಮೆಚ್ಚುಗೆ ಆಗಿರಲಿ, ಆ ಮಗು ಹೋಗುವಂಥ ಸಭೆಗೆ ಮೆಚ್ಚುಗೆ ಆಗಿರಲಿ, ಸಮುದಾಯದಲ್ಲಿರುವಂಥ ಜನಗಳ ಮಧ್ಯದಲ್ಲಿ ದೇವರ ವಾಗ್ದಾನ ಮತ್ತು ದೇವರು ಬಯಸುವ ರೀತಿಯಲ್ಲಿ ಆ ಮಗು ಮೆಚ್ಚುಗೆಯಾದ ಮಗು ಆಗಿರಲಿ ಅಂತ ನಾನು ಆಶೀರ್ವದಿಸ್ತೇನೆ.